ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಇಲ್ಲ ಟ್ರೈ ಮಾಡಿ ಫೇಲ್ ಆಗಿರ್ತೀರಾ, ಇಲ್ಲ ಅಂದರೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಿರ್ತೀರಾ. ಆದರೆ ಭಯ ಕೂಡ ಇದೆ, ಈ ಸಲನೂ ಫೇಲ್ ಆದರೆ ಅಂತ. ಆಮ್ ಐ ರೈಟ್? ಒಂದು ಮಾತ್ರ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಿಮ್ಮಲ್ಲಿ ಏನು ತಪ್ಪಿಲ್ಲ, ನೀವು ಲೇಜಿ ಕೂಡ ಅಲ್ಲ ಆ್ಯಂಡ್ ವೀಕ್ ಕೂಡ ಅಲ್ಲ. ಮತ್ತೆ ಪ್ರಾಬ್ಲಮ್ ಏನು ಮೇಡಮ್ ಅಂತ ಕೇಳ್ತೀರಾ? ಪ್ರಾಬ್ಲಮ್ ನಿಮ್ಮ ಬಾಡಿನೂ ಅಲ್ಲ ಆ್ಯಂಡ್ ಪ್ರಾಬ್ಲಮ್ ನಿಮ್ಮ ಡಿಸಿಷನ್ ಕೂಡ ಅಲ್ಲ. ಪ್ರಾಬ್ಲಮ್ ಒಂದೇ, ಕರೆಕ್ಟಾಗಿ ಅವೇರ್ನೆಸ್ ಇಲ್ಲದೆ ಇರೋದು. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನನ್ನ ಮೀಲ್ ಪ್ಲೇಟ್ ಬಗ್ಗೆ ಹಾಗೆ ನನ್ನ ಪೋಷನ್ ಕಂಟ್ರೋಲ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಈ ಒಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹಾಗೆ ಸ್ಕ್ರೀನ್ ಮೇಲೆ ಬರುತ್ತೆ, ಚೆಕ್ ಮಾಡಿ. ಹಾಗೆ ನಮ್ಮ ಈಟಿಂಗ್ ಪ್ಯಾಟರ್ನ್ ಹೇಗಿರಬೇಕು, ಹಾಗೆ ನಾವು ಏನು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋಸ್ನ ನೀವು ನೋಡಿದ್ರೆ ನಿಮಗೆ ಈ ವಿಡಿಯೋ ಟಾಪಿಕ್ ಇನ್ನು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡುತ್ತೆ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮಿಸ್ಟೇಕ್ಸ್ನ ಜಡ್ಜ್ ಮಾಡಕ್ ಬಂದಿಲ್ಲ, ಅಂಡ್ ನಾನು ಕೂಡ ಈ ತಪ್ಪುಗಳನ್ನ ಮಾಡಿದ್ದೀನಿ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ನಿಮ್ಮ ಪೇನ್ ನನ್ಗೆ ಗೊತ್ತು, ಅಂಡ್ ನೀವು ಎಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತ ಕೂಡ ನಂಗೆ ಅರ್ಥ ಆಗುತ್ತೆ. ಫಸ್ಟ್ ಈ ವಿಡಿಯೋದಲ್ಲಿ ಜಸ್ಟ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ. ಮಿಸ್ಟೇಕ್ ನಂಬರ್ 1, ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗೋದು. ನಾವೆಲ್ಲ ಅದೇ ಮಾಡೋದು, ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಫುಲ್ ಮೋಟಿವೇಶನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ಮೋಟಿವೇಶನ್ ಮ್ಯಾಕ್ಸಿಮಮ್ 4 to 5 ಡೇಸ್ವರೆಗೂ ಮಾತ್ರ ಇರುತ್ತೆ. ಮೋಟಿವೇಶನ್ ಇದ್ದಿದ್ದ ಡೇಸಲ್ಲಿ ನಾವೇನು ಮಾಡ್ತೀವಿ, ಡೈಲಿ ತಿನ್ನೋ ಅನ್ನದಲ್ಲಿ ಅರ್ಧ ತಿಂತೀವಿ ಆ್ಯಂಡ್ ಪಲ್ಯ ಸಾಂಬಾರ್ಗಳನ್ನ ಸ್ವಲ್ಪ ತಗೊಳ್ತೀವಿ, ಬೇರೆ ಐಟಮ್ಸ್ಗಳನ್ನೆಲ್ಲ ಸ್ಕಿಪ್ ಮಾಡ್ತೀವಿ. ಬಟ್ ಸತ್ಯ ಏನಂದರೆ, ಈ ಥರ ತಿಂದಾಗ ಹೊಟ್ಟೆ ತುಂಬಲ್ಲ, ಮೈಂಡ್ಗೂ ಕೂಡ ಸ್ಯಾಟಿಸ್ಫೈ ಆಗಲ್ಲ. ನಿಮ್ಮ ಬಾಡಿಗೆ ಒಂದು ಕ್ಲಿಯರ್ ಸಿಗ್ನಲ್ ಹೋಗುತ್ತೆ, ಏನಂತ, ಇವರೇನೋ ಮಾಡ್ತಿದ್ದಾರೆ, ಫುಡ್ನ ಸ್ವಲ್ಪೇ ಕೊಟ್ಟಿದ್ದಾರೆ ಅಂತ. ಆಗ ಬಾಡಿ ಏನು ಮಾಡುತ್ತೆ, ನಿಮ್ಮ ಮೆಟಬಾಲಿಸಮ್ನ ಸ್ಲೋ ಮಾಡುತ್ತೆ, ಫ್ಯಾಟ್ನ ಸೇವ್ ಮೋಡಲ್ಲಿ ಇಟ್ಕೊಳ್ಳುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದ್ಕೊಳ್ತೀರಾ ಆಗ ಡಯಟ್ ವರ್ಕೇ ಆಗ್ತಿಲ್ಲ ಅಂತ. ಆದರೆ ಬಾಡಿ ತಪ್ಪಿಲ್ಲ, ನೀವು ರಾಂಗ್ ಸಿಗ್ನಲ್ ಕೊಡ್ತಾ ಇದ್ದೀರಾ ಬಾಡಿಗೆ. ಆ್ಯಂಡ್ ಮಿಸ್ಟೇಕ್ ನಂಬರ್ 2, ಕಾರ್ಬ್ಸ್ನ ವಿಲನ್ ಥರ ನೋಡೋದು. ರೈಸ್ ತಿನ್ನೋದನ್ನ ನಿಲ್ಲಿಸೋದು, ಚಪಾತಿನ ತಗೊಳ್ಳೋದನ್ನ ಬಿಡೋದು. ಕಾರ್ಬ್ಸ್ ತಗೊಂಡ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ, ಈ ಒಂದು ಮಾತನ್ನ ಕೇಳಿ ತುಂಬ ಜನ ಭಯ ಪಡ್ತಾರೆ. ಸತ್ಯ ಏನಂದರೆ, ಕಾರ್ಬ್ಸ್ ಎನಿಮಿ ಅಲ್ಲ, ಕ್ವಾಂಟಿಟಿ ಪ್ಲಸ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್. ನೀವು ಫೈಬರ್ ಮತ್ತು ಪ್ರೋಟೀನ ಸ್ಕಿಪ್ ಮಾಡಿ ಡೈರೆಕ್ಟ್ ಕಾರ್ಬ್ಸ್ನ ತಗೊಂಡ್ರೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಆಗ ಬಾಡಿ ಅನ್ಕೊಳ್ಳುತ್ತೆ ಈ ಎನರ್ಜಿನ ಸ್ಟೋರ್ ಮಾಡಬೇಕು ಅಂತ. ಅದೇ ನೀವು ಕರೆಕ್ಟ್ ಆರ್ಡರಲ್ಲಿ ತಿಂದರೆ ಸೇಮ್ ರೈಸ್ ಕೂಡ ಪ್ರಾಬ್ಲಮ್ ಅಲ್ವೇ ಅಲ್ಲ. ಮಿಸ್ಟೇಕ್ ನಂಬರ್ 3, ನಿಮಗೆ ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಫಾಸ್ಟಾಗಿ ತಿನ್ನೋದು. ತುಂಬ ಜನ ಪ್ಲೇಟ್ ಮುಂದೆ ಇಟ್ಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷದಲ್ಲಿ ಊಟ ಮುಗಿಸ್ಬಿಡ್ತಾರೆ. ನಿಮ್ಮ ಹೊಟ್ಟೆ ತುಂಬಿದ್ರು ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗೋಕ್ಕೆ ಮಿನಿಮಮ್ 15ರಿಂದ 20 ನಿಮಿಷ ಬೇಕಾಗುತ್ತೆ. ಸಿಗ್ನಲ್ ಬರೋ ಮುಂಚೆ ನೀವು ತಿನ್ಬಿಟ್ರೆ ಆಗ ಏನನ್ಸುತ್ತೆ, ಇದು ಸಾಕಾಗಿಲ್ಲ, ಇನ್ನೂ ಸ್ವಲ್ಪ ಹಾಕೊಳ್ಳೋಣ ಅನ್ಸುತ್ತೆ. ಸೊ ಮತ್ತೆ ಸರ್ವ್ ಮಾಡ್ಕೊಳ್ತೀರಾ, ತಿನ್ಬೇಕಾದ್ರೆ ಗೊತ್ತಾಗಲ್ಲ, ಆಮೇಲೆ ವೇಯಿಂಗ್ ಮೆಷಿನಲ್ಲಿ ನೋಡಿದಾಗ ವೇಟ್ ಕಡಿಮೆ ಆಗಿಲ್ಲ. ಸೊ ಆಗ ಅನ್ಕೊಳ್ತೀರಾ ಎಷ್ಟು ಡಯಟ್ ಮಾಡಿದ್ರೂ ವೇಟ್ ಕಡಿಮೆನೇ ಆಗ್ತಿಲ್ಲ ಅಂತ. ಸೊ ಪ್ರಾಬ್ಲಮ್ ನಿಮ್ಮ ಡಯಟ್ ಅಲ್ಲ, ನಿಮ್ಮ ಸ್ಪೀಡ್. ಮಿಸ್ಟೇಕ್ ನಂಬರ್ 4, ವಾಟರ್ ಅಂದರೆ ನೀರನ್ನು ಇಗ್ನೋರ್ ಮಾಡೋದು. ಹಸಿವು ಅಂತ ಸ್ವಲ್ಪ ಅನಿಸಿದ್ರೆ ಸಾಕು, ಫುಡ್ ಹುಡ್ಕೊಂಡು ಹೋಗ್ತೀವಿ. ಆದರೆ ಸಿಂಪಲ್ ಆಗಿ ಒಂದು ಟೆಸ್ಟ್ ಮಾಡ್ರಿ, ನಾನು ಹೇಳೋ ಥರ 10 ನಿಮಿಷ ಪ್ರಶಾಂತವಾಗಿ ಕೂತ್ಕೊಳ್ಳಿ, 2 ಗ್ಲಾಸ್ ವಾರ್ಮ್ ವಾಟರ್ ಕುಡೀರಿ. ನಿಜವಾಗ್ಲೂ ಹಸಿವಾಗಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಹಸಿವು, ನೀವು ನೀರು ಕುಡ್ದಾದ್ಮೇಲೂ ಕೂಡ. ಆದರೆ ಡಿಹೈಡ್ರೇಷನ್ ಆಗಿದ್ರೆ ಆ ಫೇಕ್ ಹೊಟ್ಟೆ ಹಸಿವು ಹೋಗ್ಬಿಡುತ್ತೆ. ನೀರು ಕಡಿಮೆ ಆಗಿದ್ರೆ ಬಾಡಿಗೆ ಕನ್ಫ್ಯೂಸ್ ಆಗುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ತಲೆನೋವು ಬರುತ್ತೆ, ಟಯರ್ಡ್ನೆಸ್ ಫೀಲ್ ಆಗುತ್ತೆ. ನಿಮ್ಮ ಡಯಟ್ ಪರ್ಫೆಕ್ಟ್ ಆಗಿದ್ರು ನೀವು ನೀರು ಸರಿಯಾಗಿ ಕುಡ್ದಿಲ್ಲ ಅಂದರೆ ಫ್ಯಾಟ್ ಲಾಸ್ ಸ್ಲೋ ಆಗುತ್ತೆ. ಮಿಸ್ಟೇಕ್ ನಂಬರ್ 5, ಒಂದಿನ ಪರ್ಫೆಕ್ಟಾಗಿ ಮಾಡೋದು, 2ರಿಂದ 3 ದಿನ ಪರ್ಫೆಕ್ಟಾಗಿ ಮಾಡೋದು, ನೆಕ್ಸ್ಟ್ ದಿನ ಬಿಟ್ಬಿಡೋದು. ಈ ಮಿಸ್ಟೇಕ್ ಫುಲ್ ಕಾಮನ್ ಅಲ್ವಾ?
ಮಂಡೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀರಾ, ಫುಡ್ ಪರ್ಫೆಕ್ಟಾಗಿ ಮಾಡ್ತೀರಾ. ಟ್ಯೂಸ್ಡೇಯಿಂದ ವಾಕಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀರಾ, ವಾಕಿಂಗ್ ಪ್ಲಸ್ ಡಯಟ್. ವೆರಿ ಗುಡ್. ವೆಡ್ನೆಸ್ಡೇ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಆದರೆ ಕಂಟ್ರೋಲ್ ಮಾಡ್ತೀರಾ. ವೆರಿ ವೆರಿ ಗುಡ್. ಥರ್ಸ್ಡೇ ದೇವ್ರೇ ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತ ಬಿಟ್ಬಿಡ್ತೀರ. ಕರೆಕ್ಟ್ ತಾನೆ? ಸೊ ನೀವು ಅಂದ್ಕೊಳ್ತೀರ ಅಲ್ವಾ ನನ್ನ ಕೈಲಿ ಆಗಲ್ಲ ಅಂತ. ನಿಮ್ಮ ಕೈಲಿ ಆಗುತ್ತೆ, ಬಟ್ ನಿಜ ಏನಂದರೆ ನೀವು ಬಾಡಿಗೆ ಇಷ್ಟು ದಿನ ಫುಡ್ ಜಾಸ್ತಿ ಕೊಟ್ಟು ಈಗ ಸಡನ್ನಾಗಿ ಡಯಟಲ್ಲಿದ್ದರೆ ಸ್ವಲ್ಪ ಶಾಕ್ ಫೀಲ್ ಆಗುತ್ತೆ ಬಾಡಿಗೆ. ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಕಣ್ರೋ. ವೇಟ್ ಲಾಸ್ ಸ್ಪ್ರಿಂಟ್ ಅಲ್ಲ, ಇಟ್ಸ್ ಅ ಮ್ಯಾರಥಾನ್. ಆಯಿತಾ? ಮಿಸ್ಟೇಕ್ ನಂಬರ್ 6, ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರತಿಯೊಬ್ಬರು ಮಾಡುವಂಥ ಒಂದು ತಪ್ಪು, ನಿಜವಾಗ್ಲೂ ಮಾಡುವಂಥ ತಪ್ಪು. ನಾನು ಕೂಡ ಮಾಡಿದ್ದೀನಿ. ವೇಟ್ ಕಡಿಮೆ ಆಗಿದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಡುತ್ತೆ ಆ್ಯಂಡ್ ಡಯಟ್ ಸ್ಟಾಪ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ನಿಧಾನವಾಗಿ ಓಲ್ಡ್ ಹ್ಯಾಬಿಟ್ಸ್ಗೆ ಹೋಗ್ಬಿಡ್ತೀವಿ. ವೇಟ್ ಕೂಡ ಡಬಲ್ ಸ್ಪೀಡಲ್ಲಿ ರಿಟರ್ನ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ಡಯಟ್ ಅಲ್ಲ ನೀವು ಮಾಡಬೇಕಾಗಿರೋದು, ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು. ಪರ್ಫೆಕ್ಟ್ ಲೈಫ್ ಸ್ಟೈಲ್ನ ಚೂಸ್ ಮಾಡ್ಕೋಬೇಕು. ಸೊ ಇವೆಲ್ಲ ಹೇಳ್ದೆ ಅಲ್ವಾ, ನಾನು ಫುಲ್ ಪರ್ಫೆಕ್ಟ್ ಅಂತ ಅಂದ್ಕೊಳ್ತೀರೇನೋ. ನಾನು ಕೂಡ ಇವೆಲ್ಲ ಮಾಡಿ ಮಾಡಿ ಸಾಕಾಗಿ ಈ ಸಲ ಹಿಂಗಲ್ಲ ಅಂತ ಸ್ಟ್ರಾಂಗ್ ಆಗಿ ವಿಲ್ ಪವರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪರ್ಫೆಕ್ಟ್ ಅಲ್ಲ, ನನಗೂ ಕ್ರೇವಿಂಗ್ಸ್ ಇರುವಂಥ ಹುಡುಗಿನೇ. ನಾನು ಚೀಟ್ ಡೇಸ್ ಮಾಡಿದ್ದೀನಿ, ನಾನು ಕೂಡ ಫೇಲ್ ಆಗಿದ್ದೀನಿ. ಆದರೆ ಒಂದು ಅರ್ಥ ಆಗಿದೆ, ಬಾಡಿನ ಪನಿಷ್ ಮಾಡೋದಲ್ಲ, ನಮ್ಮ ಬಾಡಿನ ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ನಾನು ಸಿಂಪಲ್ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಲೈಕ್ ಹೋಮ್ ಕುಕ್ಡ್ ಫುಡ್, ನೀರು ಕುಡಿಯೋದು, ವಾಕಿಂಗ್ ಮಾಡೋದು, ಪ್ರಾಪರಾಗಿ ನಿದ್ದೆ ಮಾಡೋದು ಆ್ಯಂಡ್ ಸ್ಲೋ ಈಟಿಂಗ್. ಅಷ್ಟೇ. ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಒಂದು ಮಿಸ್ಟೇಕ್ ಆದರೂ ನೀವು ಮಾಡಿದ್ದೀರಾ ಅಂದರೆ ಫೀಲ್ ಆಗಬೇಡಿ, ಗಿಲ್ಟಿ ಕೂಡ ಫೀಲ್ ಮಾಡ್ಕೋಬೇಡಿ. ಅವೇರ್ನೆಸ್ ಬಂದಿದೆ ಅಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ಕೋತಿದ್ದೀರಾ, ನೀವು ವೆಯ್ಟ್ ಲಾಸ್ ಆಗೋವರೆಗೂ ನಿಮ್ಮ ಜರ್ನಿಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಬ್ಯೂಟಿಫುಲ್ ವುಮೆನ್ ದೇರ್, ಫಾಸ್ಟ್ ರಿಸಲ್ಟ್ ಒಬ್ಸೆಷನಲ್ಲಿ ಇರಬೇಡಿ. 10 ದಿನದಲ್ಲಿ ರಿಸಲ್ಟ್ಸ್ ಬೇಕು ಅಂತ ಅನ್ಕೋಬೇಡಿ. ಅಯ್ಯೋ 10 ದಿನದಲ್ಲಿ ಫಂಕ್ಷನ್ ಇದೆ, ನನ್ನ ಹೊಟ್ಟೆ ಬೊಜ್ಜು ಕರಗಲೇಬೇಕು ಅಂತ ಕನ್ಸು ಕಾಣಬೇಡಿ. ಮೊದಲು ಇದನ್ನೆಲ್ಲ ಸ್ಟಾಪ್ ಮಾಡಿ ಆಯಿತಾ? ಇನ್ಸ್ಟಂಟ್ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ. ಫಾಸ್ಟಾಗಿ ಕಡಿಮೆ ಆಗೋದು ಅದು ವಾಟರ್ ವೇಟ್ ಮಾತ್ರ. ಫ್ಯಾಟ್ ಲಾಸ್ ಸ್ಲೋ ಆಗಿರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸ್ಲೋ ಸಸ್ಟೈನಬಲ್ ವೇಟ್ ಲಾಸ್ ಪರ್ಮನೆಂಟ್ ಆ್ಯಂಡ್ ಹೆಲ್ತಿ. ಫಸ್ಟ್ ನನ್ನ ಟರ್ನಿಂಗ್ ಪಾಯಿಂಟ್ ಏನಂದರೆ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡೆ. ಒಂದು ದಿನ ಮಿರರಲ್ಲಿ ನೋಡಿ ನಾನು ಅಂದ್ಕೊಂಡೆ ಡಯಟ್ ಮಾಡೋದಲ್ಲ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅಂತ. ಲೈಫ್ ಲಾಂಗ್ ಅದೇ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಆವಾಗಲೇ ನಾನು ಈ ಕ್ರ್ಯಾಶ್ ಡಯಟ್ಸ್, ಪನಿಷ್ಮೆಂಟ್ ವರ್ಕೌಟ್ಸ್, ಸೆಲ್ಫ್ ಬ್ಲೇಮಿಂಗ್ ಇದನ್ನೆಲ್ಲ ನಿಲ್ಲಿಸಿದೆ. ಸೊ ನಾನು ಚೂಸ್ ಮಾಡ್ಕೊಂಡಿರೋ ಪ್ಯಾಟ್ರನಲ್ಲಿ ಫಸ್ಟು ನೀರು, ಸೆಕೆಂಡ್ ಸ್ಲೀಪ್ ಆ್ಯಂಡ್ ಥರ್ಡ್ ಫುಡ್. ನೆನಪಿರಲಿ, ವೇಟ್ ಲಾಸ್ ಅಂದರೆ ಪನಿಷ್ಮೆಂಟ್ ಅಲ್ಲ, ಬಾಡಿ ಜೊತೆ ಫೈಟ್ ಮಾಡೋದು ಅಲ್ಲ, ಲೈಫ್ ಸ್ಟೈಲ್ನ ಅರ್ಥ ಮಾಡ್ಕೊಳ್ಳೋದು, ಸ್ಮಾರ್ಟ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋದು. ಈ ಒಂದು ವಿಡಿಯೋನ ನೋಡಿ, ನನ್ನ ಪ್ರೀವಿಯಸ್ ವಿಡಿಯೋಸ್ನು ಕೂಡ ನೋಡಿ, ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಈ 3 ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಆಟೋಮೆಟಿಕ್ಕಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಹೊಸ ವೇಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ವಿಡಿಯೋಗೆ ನೀವು ರಿಲೇಟ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವೇಟ್, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಬಿಕಮ್ ಹೆಲ್ದಿ, ಲೆಟ್ಸ್ ಲೂಸ್ ವೇಟ್ ಆ್ಯಂಡ್ ಲೆಟ್ಸ್ ಡೂ ದಿಸ್ ಟುಗೆದರ್. ಮನೆಯ ಹೆಣ್ಮಗಳು ಚೇಂಜ್ ಆದರೆ ಫ್ಯಾಮಿಲಿ ಚೇಂಜ್ ಆಗುತ್ತೆ, ಆ್ಯಂಡ್ ಫ್ಯಾಮಿಲಿ ಚೇಂಜ್ ಆದರೆ ಹೋಲ್ ಸೊಸೈಟಿ ಚೇಂಜ್ ಆಗುತ್ತೆ. ಲೆಟ್ಸ್ ಈಟ್ ಹೆಲ್ದಿ ಆ್ಯಂಡ್ ಲೂಸ್ ವೇಟ್. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.